ಸರ್ಕಾರದ ವಿರುದ್ಧ ಆರ್ ಅಶೋಕ್ ಈಗ ಆರ್ಎಸ್ಎಸ್ ಕುರಿತಂತೆ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರಕ್ಕೆ ಆರ್ಎಸ್ಎಸ್ ಬಗ್ಗೆ ಜ್ಞಾನ ಏನಾದರೂ ಇದೆಯಾ, ಅವರ ಗುಂಡಿ ಅವರೇ ತೋಡ್ಕೊಳ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ನೋಡಿ, ಡಿ ಕೆ ಶಿವಕುಮಾರ್ ಏನಾನ ಸ್ಟೇಟ್ಮೆಂಟ್ ಮಾಡಿದಾರ ಆರ್ಎಸ್ಎಸ್ ಬಗ್ಗೆ? ನೋಡಿ, ಮಾಡಿದಾರ? ಇವತ್ತು ರಾಜಣ್ಣ ಹೇಳಿದ್ದಾರೆ, ಬೀದಿಗಳಲ್ಲೆಲ್ಲ ನಮಾಜ್ ಮಾಡ್ತಾರಲ್ರಿ, ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ, ಆರ್ಎಸ್ಎಸ್ ಮೇಲೆ ಮಾತ್ರ ಅಂತೇಳಿ ರಾಜಣ್ಣ ಹೇಳಿದ್ದಾರೆ. ನೆನ್ನೆ ನಿಮ್ಮ ಪಾರ್ಟಿಯವರೇ ನಿಮ್ಮನ್ನ ಉಗಿತಾ ಇದ್ದಾರಲ್ಲ, ನಿಮ್ಮ ಪಾರ್ಟಿಯವ್ರು, ನಮ್ಮನ್ನು ಬಿಡಿ, ನಿಮ್ಮ ಪಾರ್ಟಿಯವರೇ ಬೈತಾ ಇದ್ದಾರಲ್ಲ. ಇನ್ನು ಇವಾಗ ಶುರುವಾಗಿದೆ ಬೈಯಕ್ಕೆ, ನಾಳೆ ಇನ್ಯಾರ್ಯಾರು ಬೈತಾರೋ ಗೊತ್ತಿಲ್ಲ. ದೇಶದ ಪ್ರಧಾನಿನೇ ಆರ್ಎಸ್ಎಸ್ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದ್ದಾರೆ, ಕಾಯಿನನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಇಡೀ ದೇಶ ಗೌರವ ಕೊಟ್ಟಿದೆ ಅಂತಲ್ಲ, ನೀವಲ್ಲ ಕಾಂಗ್ರೆಸ್ ಅವರು. ನಾಳೆ ನಮ್ಮ ಸರ್ಕಾರ ಬಂದರೆ ಇವ್ರು ಹೇಳಿದ್ದಾರೆ, ಯಾರು, ನಮ್ಮ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, RSS ಬ್ಯಾನ್ ಮಾಡಿರೋವಂಥದ್ದು, ರಿಸ್ಟ್ರಿಕ್ಟ್ ಮಾಡಿರೋವಂಥದ್ದು ತಪ್ಪು ಅಂತ ಹೇಳಿದ್ದಾರೆ ಸಂತೋಷ್ ಹೆಗ್ಡೆ ಅವರು. ಅವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದರು. ಲೋಕಾಯುಕ್ತ ಬಹಳ ಪ್ರಖ್ಯಾತಿಯನ್ನು ಪಡೆದಂಥವ್ರು ಇಡೀ ಲೋಕಾಯುಕ್ತದಲ್ಲೇ. ಅವ್ರು ಹೇಳಿದ್ದಾರೆ, ನಿಮ್ಗೆ ಹುಚ್ಚು, ಯಾವುದೇ ಸಂಘಟನೆ ನಂಗೆ ಬ್ಯಾನ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ನೆಕ್ಸ್ಟ್ ನಿಮ್ಮ ಕಾಂಗ್ರೆಸ್ನೇ ಬ್ಯಾನ್ ಮಾಡಿದ್ರೆ ಏನು ಮಾಡ್ತೀರಾ ಅಂತ ಹೇಳ್ತಾರೆ. ಗ್ಯಾರಂಟಿ ಹಂಗೆ ಆಗ್ತೈತೆ, ನಿಮ್ಮ ಕಾಂಗ್ರೆಸ್ನೇ ಬ್ಯಾನ್ ಮಾಡಕ್ಕೆ ಬಿಡ್ತೀರಿ? ಮಾಡಬೇಕು. ಯಾಕೆಂದರೆ ಈ ಥರ ದೇಶ ವಿರೋಧಿ ಚಟುವಟಿಕೆ ಮಾಡೋವಂಥವ್ರಿಗೆ, ಅಡುಗು ತಾಣಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ನೀವು ಬೆಂಬಲ ಮಾಡ್ತಾ ಇದ್ದೀರಾ, ಅವ್ರ ಕೇಸ್ಗಳೆಲ್ಲ ವಾಪಸ್ ತೆಗಿತಾ ಇದ್ದೀರಾ. ಅವ್ರನ್ನೆಲ್ಲ ನಮ್ಮ ಬ್ರದರ್ಸ್ ಅಂತೀರಾ. ಕುಕ್ಕರ್ ಬ್ಲಾಸ್ಟ್ ಮಾಡಿದವರು, ದೇಶದ್ರೋಹಿ ಕೆಲಸ ಮಾಡಿದವರೆಲ್ಲ ನಮ್ಮ ಬ್ರದರ್ಸು ಸಿಸ್ಟರ್ಸ್ ಅಂತೀರಾ ನೀವು. ಇನ್ನೇನು ಬೇಕಾಗಿದೆ ನಿಮ್ಗೆ? ಅದಕ್ಕಿಂತ ಪ್ರೂಫ್ ಏನು ಬೇಕಾಗಿದೆ ನಿಮ್ಗೆ ಬ್ಯಾನ್ ಮಾಡೋಕ್ಕೆ? ಅದರಿಂದ ಇವತ್ತು RSS ಮೇಲೆ ಏನು ಮಾಡ್ತಾ ಇದ್ದೀರಾ, ಅದು ಮುಂದಿನ ದಿನಗಳಲ್ಲಿ ನಿಮಗೆ ತಿರುಗುಬಾಣ ಆಗ್ತೈತೆ. ಆ ಎಚ್ಚರಿಕೆಯನ್ನು ಕೂಡ ನಾನು